ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಸಮಾವೇಶದಲ್ಲಿ 2 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ 2 ಲಕ್ಷ ಜನ ಕಾರ್ಯಕ್ರಮದಲ್ಲಿ ಸೇರುವಂತಹ ಸಾಧ್ಯತೆ ಇದೆ. ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ. ಇದೀಗ ಸಮಾವೇಶ ನಡೆಸೋದಕ್ಕೆ ಅಂತ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಜೆಡಿಎಸ್ಗೆ ಕೌಂಟರ್ ಕೊಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದೀವಿ ಅಂತ ಶಿವಲಿಂಗೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಫೇಕ್ ಪತ್ರ ವೈರಲ್ ಆಗಿದೆ. ಒಂದು ನಕಲಿ ಪತ್ರ ವೈರಲ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬರ್ತಾರೆ. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕಾಗಿ ಈ ವೇದಿಕೆ ಸಿದ್ಧವಾಗ್ತಾ ಇದೆ. TV5ಗೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ನ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸ್ವಾಭಿಮಾನಿ ಸಮಾವೇಶಕ್ಕೆ ಸಾಕಷ್ಟು ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು. ಹಾಸನದ ಕೃಷ್ಣಾನಗರದಲ್ಲಿ ಈಗಾಗಲೇ ಸ್ವಾಭಿಮಾನಿ ಸಮಾವೇಶಕ್ಕೆ ಅಭಿಮಾನಿಗಳು CM ನೇತೃತ್ವದಲ್ಲಿ ಅಂದರೆ CMರ ಅಭಿಮಾನಿಗಳೇನಿದ್ದಾರೆ ಅವರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಸ್ಥಳೀಯ ಶಾಸಕರು ಅಂದರೆ ಅರಸೀಕೆರೆಯ ಸ್ಥಳೀಯ ಶಾಸಕರು ಏನಿದ್ದಾರೆ ಶಿವಲಿಂಗೇಗೌಡರು ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ಈಗಾಗಲೇ ಬಂದಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅರಸೀಕೆರೆ ಶಾಸಕರು ಕೂಡ ಇದ್ದಾರೆ. ಸರ್, ಈಗ ಸ್ವಾಭಿಮಾನಿ ಸಮಾವೇಶವನ್ನು ಕೂಡ ಮಾಡ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇದನ್ನು ಶಕ್ತಿ ಪ್ರದರ್ಶನ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರವರ ಅಭಿಮಾನಿಗಳು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮ ಬರ್ತಾ ಇರುವಂಥದ್ದು. ಸರ್, ಯಾವೆಲ್ಲ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ಎಷ್ಟು ಜನ ಬರ್ತಾರೆ ಸರ್? ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಶೋಷಿತ ವರ್ಗಗಳ ಸಮುದಾಯಗಳ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಕಾಂಗ್ರೆಸ್ ನೇತೃತ್ವದಲ್ಲೇ ನಡೀತಾ ಇದೆ. ಎಲ್ಲರೂ ಸೇರಿದ್ದಾರೆ. ಯಾರ್ಯಾರು ಕಾಂಗ್ರೆಸ್ನಿಂದಲೇ ನಾವು ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಪಕ್ಷದ ನಾವೆಲ್ಲ ಒಗ್ಗಟ್ಟಾಗಿ ಅದರಲ್ಲಿ ಶೋಷಿತ ವರ್ಗಗಳ ಧ್ವನಿಯಾಗಿ ಬಂದಂಥ ಸಿದ್ದರಾಮಣ್ಣಂಗೆ ಇವತ್ತೇನು ಈ ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಶೋಷಿತ ವರ್ಗಗಳ ಎಲ್ಲ ಸಮುದಾಯ ಇವತ್ತು ಒಂದು ಸ್ವಾಭಿಮಾನದಿಂದ ಹೊಂಟಿದ್ದಾರೆ. ಇವತ್ತಿಂಥ ಒಬ್ಬ ನಾಯಕನನ್ನು ಇವರು ಕಪ್ಪು ಚುಕ್ಕಿ ಥರ ಕೊಂಡಿರ್ತಕ್ಕಂಥ ಈ ಜನಗಳಿಗೆ ನಾವು ಬುದ್ಧಿ ಕಲಿಸಲೇಬೇಕು. ನಾವು ಒಂದು ಕಡೆ ಸೇರಿ ಇವರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಅಂತಕ್ಕಂಥ ರೂಪದಲ್ಲಿ ಈ ಸಭೆ ಅರೇಂಜ್ ಆಗಿದೆ. ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು, ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾಯಿದ್ದೀವಿ. ನಾವು ಹಳ್ಳಿಗಳನ್ನು ಸುತ್ತಿದಾಗ ಎಲ್ಲಿ ನೋಡಿದರೂ ಜನಸಾಗರ ಹರಿದು ಬರ್ತಕ್ಕಂಥ ಸೂಚನೆಗಳು ಕಂಡು ಬರ್ತಾ ಇದೆ. ಸುಮಾರು ಈ ಫೀಲ್ಡಿನಲ್ಲಿ 1 ಲಕ್ಷಕ್ಕೂ ಅಧಿಕವಾಗಿ ಕುರ್ಚಿಯನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಾದ ಮೇಲೆ ಪುನಃ ಎಲ್ಲ ಕಡೆಯಿಂದ ಒಟ್ಟು ಮಂಡ್ಯ, ಮೈಸೂರು ಮತ್ತು ಚಿಕ್ಕಮಗಳೂರು, ಹಾಸನ ಇಲ್ಲಿಂದ ಸೇರಿ 5 ಜಿಲ್ಲೆಯಿಂದ 2 ಲಕ್ಷಕ್ಕೂ ಅಧಿಕ ಜನಗಳನ್ನು ಸೇರಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸರ್, ಈಗ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಪ್ರಮುಖವಾಗಿ ಯಾರ್ಯಾರು ಬರ್ತಾರೆ ಅಂತ ಸರ್? ಈ ನಾಳೆಯಿಂದ ಕೆಲವೊಂದು ಅಧ್ಯಕ್ಷರು ಬರ್ತಾರೆ, ಎಲ್ಲ ಶಾಸಕರು, ಈ ಭಾಗದ ಎಲ್ಲ ಶಾಸಕರು, ಎಲ್ಲ ಸಚಿವರು ಇರ್ತಾರೆ. ಒಂದು ಏನಂತಂದರೆ ಎಲ್ಲೋ ಒಂದು ಕಡೆ ಹಾಸನದಲ್ಲಿ ಮತ್ತಷ್ಟು ಕಾಂಗ್ರೆಸ್ಸನ್ನು ಪ್ರಬಲಗೊಳಿಸಲಿಕ್ಕೆ ಈ ಸಮಾವೇಶ ಮಾಡ್ತಾ ಇದ್ದಾರೆ ಅನ್ನುವ ಚರ್ಚೆಗಳು ಆರಂಭವಾಗ್ತದೆ ಸರ್. ಕಾಂಗ್ರೆಸ್ಸನ್ನು ಪ್ರಬಲಗೊಳಿಸುವುದರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವನ ಇನ್ನೂ ಅಜರಾಮರವಾಗಿ ಈ ರಾಜ್ಯದಲ್ಲಿ ಉಳಿಸಬೇಕು ಅಂತಕ್ಕಂಥದ್ದೇ ನಮ್ಮ ಗುರಿ. ಸರ್, ಈಗ ಇದು ಅಹಿಂದ ಸಮಾವೇಶನ ಸ್ವಾಭಿಮಾನಿ ಸಮಾವೇಶನ ಸರ್? ಇದು ಶೋಷಿತ ಏನು ವರ್ಗ ಇದೆ, ಶೋಷಿತ ವರ್ಗಗಳ ಧ್ವನಿ ಮತ್ತು ಅದರ ಜೊತೆಯಲ್ಲಿ ಎಲ್ಲ ವರ್ಗದ ಜನ ಸೇರಿ ಕಾಂಗ್ರೆಸ್ ಪಕ್ಷದಿಂದಲೇ ಮಾಡ್ತಾಯಿದ್ದಾರೆ.
ಸರ್, ಈಗ ಕೊನೆಯದಾಗಿ ಒಂದು ಪತ್ರವನ್ನು ಯಾರೋ ಒಂದು ಹರಿಬಿಟ್ಟಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಪತ್ರವನ್ನು ಕೂಡ ಹಾಕಿದ್ದಾರೆ. ಈ ರೀತಿಯ ಎಲ್ಲೋ ಕಡೆಗಣನೆ ಮಾಡ್ತಾ ಇದ್ದಾರೆ, DK ಬಣದಿಂದ ಅನ್ನುವ ಆ ಥರದ ಒಂದು ಮಾತುಗಳು ಕೂಡ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರೇ DK ಶಿವಕುಮಾರ್ ಅವರು, ಅವ್ರನ್ನ ಬಿಟ್ಟು ಮಾಡೋಕ್ಕಾಗುತ್ತ ಕಾರ್ಯಕ್ರಮನ? ಅವರು ಇದ್ದಾರೆ, ಅವರು ಅಲ್ಲಿ ಉತ್ತರದಲ್ಲಿ ಜಾರ್ಖಂಡ್ಗೆ ಹೋಗಿದ್ದಾರೆ, ಅವರು ಬರ್ತಾರೆ. ಎಲ್ಲ ಉಸ್ತುವಾರಿ ಸಚಿವರುಗಳಿಗೆ ಎಲ್ಲರಿಗೆ ಜವಾಬ್ದಾರಿ ಶಾಸಕರಿಗೆ ಕೊಟ್ಟೋಗಿದ್ದಾರೆ, ಅವರು ಬರ್ತಾರೆ. ಯಾವ ತಕರಾರಿಲ್ಲ. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಜೊತೆ ಸೇರೇ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ 3 ಸೀಟನ್ನು ಗೆದ್ದು ತೋರಿಸಿದ್ದಾರೆ. ಇನ್ನು ಮುಂದೆ ಈ ರಾಜ್ಯದಲ್ಲಿ ಸ್ಥಿರವಾದಂಥ ಕಾಂಗ್ರೆಸ್ ಪಕ್ಷವನ್ನು ಸದೃಢಗೊಳಿಸಬೇಕು, ಸಿದ್ದರಾಮಣ್ಣನ ನಾಯಕತ್ವದಲ್ಲಿ ನಡೀಬೇಕು ಅನ್ನೋದೇ ಸಿದ್ಧಾಂತ. ಇದಿಷ್ಟು ಅರಸೀಕೆರೆಯ ಶಾಸಕರು ಶಿವಲಿಂಗೇಗೌಡರು ಕೂಡ ಹೇಳುವಂಥ ಮಾತು. ಈಗಾಗಲೇ CM ಸಿದ್ದರಾಮಯ್ಯನವರಿಗೆ ಅಂದರೆ ಇಡೀ ರಾಜ್ಯದಲ್ಲಿ ಅವರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಾಸನದಲ್ಲಿ ಅಂದರೆ 5 ಜಿಲ್ಲೆಗಳು, ಹಾಸನ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಈ 5 ಜಿಲ್ಲೆಗಳಲ್ಲಿ ಶಕ್ತಿ ಪ್ರದರ್ಶನಕ್ಕಾಗಿ, ಜೊತೆಗೆ ಕಾಂಗ್ರೆಸ್ಸನ್ನು ಬಲಗೊಳಿಸಲಿಕ್ಕೆ, ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಗೊಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸ್ವಾಭಿಮಾನಿ ಸಮಾವೇಶ ಅನ್ನುವ ಮಾತನ್ನು ಕೂಡ ಈಗಾಗಲೇ ಅರಸೀಕೆರೆಯ ಶಾಸಕರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.